ಆತ್ಮೀಯ ಬಂಧುಗಳೇ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ನಾವು ರಾಸಾಯನಿಕ ಗೊಬ್ಬರಕ್ಕೆ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆ, ರೈತರ ಹೆಸರಿನಲ್ಲಿ ಉತ್ಪಾದಕ ಕಂಪ್ನಿಗಳಿಗೆ ಎಷ್ಟು ಹಣ ಕೊಡ್ತಾ ಇದೆ, ಅದ್ರ ಜೊತೆಯಲ್ಲಿ ಇನ್ನು ಈಗ ಜೆನ್ಜಿ ಅಂತೇಳಿ ಏನೀಗ ಒಂದು ಹೊಸ ತಲೆಮಾರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡೋದೇ ಒಂದು ದೊಡ್ಡ ಸವಾಲಿನ ಕೆಲಸ ಅಂತಿದೆಯಲ್ಲ. ಹಾಗಾಗಿ ಕೃಷಿ ಕ್ಷೇತ್ರದಲ್ಲಿ ಆ ಯುವಕರಿಗೆ ಎಷ್ಟು ಉದ್ಯೋಗನ ಸೃಷ್ಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಇವತ್ತು ಕಳೆದ ವಾರ ನಾನು ರಾಸಾಯನಿಕ ಗೊಬ್ಬರದ ಅಭಾವ ಆಗುತ್ತೆ, ಆ ಎಚ್ಚರಿಕೆ ಇಟ್ಕೊಂಡು ನಾವು ಸಾವಯವ ಅಥವಾ ನೈಸರ್ಗಿಕ ಕೃಷಿ ಕಡೆಗೆ ಹೋಗಬೇಕು ಅಂತೇಳಿ ಮಾತಾಡಿದ್ನಲ್ಲ. ಈಗ ಯೂರಿಯಾಕ್ಕೆ ಇವತ್ತು ಸರ್ಕಾರ ರೈತರಿಂದ 45 kg ಬ್ಯಾಗಿಗೆ ಕೇವಲ 250 ರೂಪಾಯಿ ದುಡ್ಡನ್ನು ತಗೊಂಡು ಇನ್ನು 1970 ರೂಪಾಯಿ ಸಬ್ಸಿಡಿನ ಸರ್ಕಾರ ಕೊಡ್ತಾಯಿದೆ, ಕೇಂದ್ರ ಸರ್ಕಾರ ಕೊಡ್ತಾಯಿದೆ ರೈತ ಉತ್ಪಾದಕ ಕಂಪ್ನಿಗಳಿಗೆ ರೈತರ ಹೆಸರಿನಲ್ಲಿ. ಅಂದರೆ DAPಗೆ 1450 ಏನೋ ಇರಬೇಕು, ಅಷ್ಟು ರೇಟನ್ನು ಸರ್ಕಾರ ರೈತರಿಂದ ತಗೊಂಡು ಇನ್ನು 1400 ರೂಪಾಯಿನ ಸಬ್ಸಿಡಿನ ಉತ್ಪಾದಕ ಕಂಪ್ನಿಗಳಿಗೆ ಕೊಡ್ತಾಯಿದೆ. ಹಾಗಾಗಿ ಈ ಥರಕ್ಕೆ ಮತ್ತು ನಮಗೆ ಮಿಕ್ಸ್ಚರ್ಸು ಏನೇನಿದ್ದಾವೆ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳಿಗೆ ಒಟ್ಟು ಕೇಂದ್ರ ಸರ್ಕಾರ ಉತ್ಪಾದಕ ಕಂಪ್ನಿಯಲ್ಲಿ ಕೊಡ್ತಾ ಇರೋಂಥ ಒಟ್ಟು ಅಮೌಂಟ್ ಎಷ್ಟು ಅಂತಂದರೆ 2.5 ಲಕ್ಷ ಕೋಟಿ ರೂಪಾಯಿನ ಉತ್ಪಾದಕ ಕಂಪ್ನಿಗಳಿಗೆ ರೈತರ ಹೆಸರಿನಲ್ಲಿ ಸಬ್ಸಿಡಿ ಕೊಡ್ತಾ ಇದೆ. ಈಗ ಅದನ್ನು ತಪ್ಪಿಸ್ಬೇಕು, ಅದನ್ನು ಉಳಿಸ್ಬೇಕು, ಅದ್ರ ಜೊತೆಯಲ್ಲಿ ಈ ಪ್ರಕೃತಿನ ಉಳಿಸ್ಬೇಕು, ಈ ಮೂಲಕವಾಗಿ ಒಟ್ಟು ವಿಷಮುಕ್ತವಾದಂಥ ಆಹಾರನ ಉತ್ಪಾದನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೆ ಆದರೆ ನಾವು ನೈಸರ್ಗಿಕ ಕೃಷಿಗೆ ಅಥವಾ ಸಾವಯವ ಕೃಷಿಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಜೊತೆಯಲ್ಲಿ ಈಗಿನ ಯುವಕರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡಿಕೊಡೋದೇ ಆಗಿದ್ದರೆ ಇವತ್ತು ನೋಡಿ, ಯೂರಿಯಾ ನಾವು ನೈಸರ್ಗಿಕವಾಗಿ ನಾವು ಉತ್ಪಾದನೆ ಮಾಡ್ಬೋದು ಅಂತಂದರೆ ನಾವು ಸರಿ ಹೇಳ್ದಂಗೆ ಗಂಜಲನ ಒಂದು ಗುಂಡಿಗೆ ಹಾಕಿ ಮರಳು ಜೊತೆನಲ್ಲಿ ಹಾಕಿ ಆ ಮರಳನ್ನೇ ಯೂರಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಹಂಗೆ ಇವತ್ತು ದೇಶೀಯ ಹಸುಗಳವು ಇವತ್ತು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಯುವಕರಿಗೆ ಕೊಟ್ಟು ಅಲ್ಲಿ ಯುವಕರು ತಮ್ಮ ಕ್ಷೇತ್ರದಲ್ಲಿ ಗೋಶಾಲೆನ ನಿರ್ಮಾಣ ಮಾಡಿ ಅಲ್ಲಿ ಸಂಗ್ರಹ ಆಗೋಂಥ ಏನು ಗಂಜಲ ಇದೆಯಲ್ಲ, ಆ ಗಂಜಲದಲ್ಲಿ ಯೂರಿಯಾನ ತಯಾರು ಮಾಡೋದ್ರ ಬಗ್ಗೆ ಅವ್ರಿಗೊಂದಿಷ್ಟು ಕೌಶಲ್ಯಾಭಿವೃದ್ಧಿ ಸಂಸ್ಥೆ ವತಿಯಿಂದ ಅವರಿಗೊಂದಿಷ್ಟು ತರಬೇತಿನ ಕೊಡಿಸಿ ಯೂರಿಯಾನ ಹೇಗೆ ಉತ್ಪಾದನೆ ಮಾಡೋಂಥದ್ದು ನೈಸರ್ಗಿಕವಾಗಿ ಅನ್ನೋದನ್ನು ಕಲಿಸ್ಕೊಟ್ರೆ ನಮಗೆ ಸಾಕಷ್ಟು ಯೂರಿಯಾ ಈ ಗೋಶಾಲೆಗಳಿಂದನೇ ಉತ್ಪತ್ತಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಬರೀ ಗಂಜನೇ ನಾವು ಮಾರಾಟ ಮಾಡ್ಬೋದು ಅಂತಂದರೆ ಆಸಕ್ತ ರೈತರು ಆ ಗಂಜನ ಖರೀದಿ ಮಾಡಿ ಯೂರಿಯಾನ ತಯಾರು ಮಾಡ್ಕೋಬೋದು ಅಂತಂದರೆ ಯುವಕರಿಗೆ ಗೋಶಾಲೆನ ನಿರ್ಮಾಣ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಸಬ್ಸಿಡಿ ಕೊಟ್ಟು ಯೂರಿಯಾನ ಒಂದು 5 ಲೀಟ್ರ್ ಕ್ಯಾನಿಗೆ ಒಂದು 25 ರೂಪಾಯಿನೋ 30 ರೂಪಾಯಿನೋ ಒಂದು ಸರ್ಕಾರನ ಫಿಕ್ಸ್ ಮಾಡಿದರೆ ಅದನ್ನು ರೈತ ಯಾರು ದನಗಳನ್ನ ಸಾಕೋಕ್ಕಾಗಿರಲ್ಲ ಆ ಥರದ ರೈತ ಆ ಗಂಜಲನ ಖರೀದಿ ಮಾಡಿ ಮತ್ತು ಆತ ತನ್ನ ಕ್ಷೇತ್ರದಲ್ಲೇ ಯೂರಿಯಾನ ಉತ್ಪಾದನೆ ಮಾಡ್ಕೋಬಹುದು. ಇಷ್ಟು ಅವಕಾಶಗಳಿದೆ. ಇದನ್ನೇನಾದ್ರು ಸರ್ಕಾರ ತಳಮಟ್ಟದಿಂದ ಯೋಚನೆ ಮಾಡಿ ಇದನ್ನೇನಾದ್ರು ಮಾಡಿದ್ದೇ ಆದರೆ ಇವತ್ತು ನಮಗೆ ಉದ್ಯೋಗ ಸೃಷ್ಟಿ ಜೊತೆಯಲ್ಲಿ ದೇಶೀಯ ಹಸುಗಳನ್ನು ಸಾಕಾಣಿಕೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಅದ್ರ ಜೊತೆಯಲ್ಲಿ ಅದರಲ್ಲಿ ಸಿಗೋಂಥ ಸಗಣಿ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಯೂರಿಯಾ ನಮಗೇನು ಗಂಜಲ ಸಿಗುತ್ತೆ ಅದನ್ನು ಯೂರಿಯಾಗಿ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಥರದಲ್ಲಿ ನಾವು ಯೋಚನೆ ಮಾಡಿದ್ದೆ ಆದರೆ ಖಂಡಿತ ಇದಕ್ಕೆ ಅವಕಾಶ ಇದೆ. ಈಗ ಸರ್ಕಾರ 2.25 ಲಕ್ಷ ಕೋಟಿ ರೂಪಾಯಿನ ಏನು ಉತ್ಪಾದಕ ಕಂಪ್ನಿಗಳಿಗೆ ರೈತರ ಹೆಸರಿನಲ್ಲಿ ಕೊಡ್ತಾ ಇದೆಯಲ್ಲ, ಇಲ್ಲಿ ನೋಡಿ ಉದಾಹರಣೆಗೆ ಒಬ್ಬ ಮಳೆ ಆಶ್ರಿತ ಆಹಾರ ಬೆಳೆಯಂಥ ಬೆಳೆಗಾರ ರಾಸಾಯನಿಕ ಗೊಬ್ಬರನ ಎಷ್ಟು ಬಳಸ್ತಾ ಇದ್ದಾನೆ ಅಂತಂದರೆ ಸುಮಾರು ಅಂದರೆ ಹೆಚ್ಚು ಕಡಿಮೆಗೆ 8,750 ರೂಪಾಯಿಗಿಂತಲೂ ಹೆಚ್ಚು ಹಣನ ಆತ ಖರ್ಚು ಮಾಡ್ತಾ ಇದ್ದಾನೆ. ಅದೇ ರೀತಿ ತೋಟಗಾರಿಕಾ ಬೆಳೆಗಳಿಗೆ ಉತ್ಪಾದನೆ ಮಾಡೋಂಥ ಒಬ್ಬ ರೈತ ಸುಮಾರು 10,000 ರಿಂದ 11,000 ರೂಪಾಯಿನ ಖರ್ಚು ಮಾಡಿ ಅಲ್ಲಿ ಎಕರೆಗೆ, ಇದು ನಾನು ಹೇಳ್ತಾ ಇರೋದು ಎಕರೆಗೆ ಅಷ್ಟು ಖರ್ಚು ಮಾಡಿ ಉತ್ಪಾದನೆ ತೆಗಿತಾ ಇದ್ದಾನೆ. ಅದು ಏನಾಗ್ತಾ ಇದೆ ಅಂದರೆ ಮಣ್ಣು ವಿಷವಾಗ್ತಾ ಇದೆ, ಬೆಳೆಯಂಥ ಆಹಾರ ವಿಷವಾಗ್ತಾ ಇದೆ, ಆಮೇಲೆ ಅಧಿಕವಾದಂಥ ಖರ್ಚು ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ರೈತನಿಗೆ ಕೊಡೋಂಥ ಸಬ್ಸಿಡಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಸಾವಯವ ಕೃಷಿಗೋ ಅಥವಾ ನೈಸರ್ಗಿಕ ಕೃಷಿ ಕಡೆಗೆ ನಾವು ಮರಳಲೇಬೇಕಾದಂಥ ಅನಿವಾರ್ಯತೆ ಇದೆ.
ಅನಿವಾರ್ಯತೆ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ತನಕ ಹೆಚ್ಚು ಕಡಿಮೆ 8 ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿ ತಂತು. ಅದರಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಸಾವಯವ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು ಸುಮಾರು 10,000 ಹಳ್ಳಿಗಳಿಗೆ ಸಹಾಯಧನ ಕೊಟ್ಟು, ಅಲ್ಲಿ 3 ವರ್ಷ ತರಬೇತಿ ಕೊಟ್ಟು, NGOಗಳಿಗೆ ಜವಾಬ್ದಾರಿ ಕೊಟ್ಟು ಮಾನಿಟರ್ ಮಾಡೋದಕ್ಕೆ ಕೃಷಿ ಇಲಾಖೆ ನಿಂತ್ಕೊಂಡು ಕೆಲಸನ ಮಾಡಿಸ್ತು. ಇವತ್ತು 10,000 ಹಳ್ಳಿಗಳು ಇವತ್ತು ಸರ್ಕಾರದ ದಾಖಲೆ ಪ್ರಕಾರಕ್ಕೆ ಅಷ್ಟು ಗ್ರಾಮಗಳು ಸಾವಯವ ಗ್ರಾಮಗಳಾಗಿ ಪರಿವರ್ತನೆ ಆಗಿದ್ದಾವೆ. ಆದರೆ ಈ ಯೋಜನೆ ಮುಗಿದ ತಕ್ಷಣವೇ ಈ ಒಬ್ಬ ಸಾವಯವ ಯೋಜನೆಗೆ ಸೇರ್ಕೊಂಡಂಥ ಒಬ್ಬ ರೈತ ಆತ ಯೋಜನೆ ಮುಗಿದ ತಕ್ಷಣ ಮತ್ತೆ ಏನು ರಾಸಾಯನಿಕಕ್ಕೆ ಹೋದ್ನ ಹೊರತು ಸಾವಯವ ಕೃಷಿನ ಅವನು ಮುಂದುವರಿಸಲಿಲ್ಲ. ಇದನ್ನು ಯಾಕೆ ಮುಂದುವರಿಸಲಿಲ್ಲ ಅನ್ನೋಂಥ ಮಾನಿಟರ್ ಮಾಡೋಂಥ ಇಚ್ಛಾಶಕ್ತಿ ಸರ್ಕಾರಗಳಿಗೆ ಬೇಕು. ಅದನ್ನೊಂದು ಕಾನೂನು ರೂಪದಲ್ಲೇ ಜಾರಿಗೆ ತಂದು ಮಾಡಿದ್ದೇ ಆದರೆ ಖಂಡಿತ ಅದಕ್ಕೊಂದು ಅವಕಾಶ, ಏನು ಯೋಜನೆಗಳನ್ನು ಜಾರಿಗೆ ತರ್ತಾರೆ ಆ ಯೋಜನೆಗಳು ಸಫಲ ಆಗೋದಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಈ ಒಟ್ಟಾರೆ ನಾವು ಇವತ್ತಿನ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಇವತ್ತು ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅವರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಕಷ್ಟ ಆಗ್ತಾ ಇದೆ. ಈ ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿರೋಂಥ ಕ್ಷೇತ್ರ ಯಾವ್ದಾದ್ರು ಇತ್ತು ಅಂತಂದರೆ ಅದು ಕೃಷಿ ಕ್ಷೇತ್ರ. ಈ ಕೃಷಿ ಕ್ಷೇತ್ರಕ್ಕೆ ವಿಷನ ಬಳಸ್ದಲೇ ನೈಸರ್ಗಿಕವಾಗಿ ಮತ್ತು ಸಾವಯವದಲ್ಲಿ ನಾವು ಗೊಬ್ಬರ ಉತ್ಪಾದನೆ ಮಾಡ್ಕೊಂಡು ನಾವು ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟು, ಇಲ್ಲಿ ಗೋಶಾಲೆಗಳು ನಿರ್ಮಾಣ ಮಾಡೋದಕ್ಕೆ ಯುವಕರಿಗೆ ಅವಕಾಶ ಕೊಟ್ಟು, ಮತ್ತೆ ಆ ಗಂಜಲನ ಅಲ್ಲಿ ಉತ್ಪಾದನೆ ಆಗೋಂಥ ಗಂಜಲ ಗೊಬ್ಬರನ ಸರ್ಕಾರನೇ ಖರೀದಿ ಮಾಡಿ ರೈತರಿಗೆ ವಿತರಣೆ ಮಾಡೋಂಥ ಕೆಲಸನ ಮಾಡಿದ್ದೇ ಆದರೆ ಇವತ್ತು ಕೃಷಿ ಕ್ಷೇತ್ರ ಸಬಲತೆ ಕಾಣುತ್ತೆ, ಜೊತೆಯಲ್ಲಿ ಸುಸ್ಥಿರವಾಗಿ ನಿಲ್ಲುತ್ತೆ, ಜೊತೆಯಲ್ಲಿ ಯುವಕರಿಗೆ ಹೆಚ್ಚು ಉದ್ಯೋಗ ಕೊಟ್ಟಂಗಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಿ ಏನು ಯುವಕರಿಗೆ ಗೋಶಾಲೆ ನಿರ್ಮಾಣ ಮಾಡೋದಕ್ಕಾಗಿ ಸಹಾಯಧನ ಕೊಡೋಂಥದ್ದು, ಅಲ್ಲಿ ಉತ್ಪಾದನೆ ಆಗೋಂಥ ಗಂಜಲ ಮತ್ತು ಸಗಣಿನ ಖರೀದಿ ಮಾಡೋಂಥದ್ದು, ಖರೀದಿ ಮಾಡಿದ್ದನ್ನು ರೈತರಿಗೆ ತಲುಪಿಸೋಂಥದ್ದು, ಈ ಥರದ್ದು ಮಾಡಿದ್ದೆ ಹೋದರೆ ಸರ್ಕಾರಕ್ಕೆ 2.25 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಅಲ್ಲಿ ಉಳಿತಾಯ ಆದಂಥ ಹಣನ ಈ ಯುವಕರಿಗೆ ಒಂದು ಉದ್ಯೋಗನ ಸೃಷ್ಟಿ ಮಾಡಿಕೊಟ್ಟದ್ದೇ ಆದರೆ ಇಡೀ ದೇಶ ಸಮೃದ್ಧಿಯಾಗಿರೋದಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ ಅಂತ ಹೇಳ್ತಾ, ಈ ವಿಚಾರನ ಸರ್ಕಾರದ ಗಮನಕ್ಕೆ ತರೋ ತನಕ ನೀವೆಲ್ಲರೂ ಶೇರ್ ಮಾಡಿ, ಸರ್ಕಾರದ ಗಮನಕ್ಕೆ ತರೋ ಅಂಥ ವ್ಯವಸ್ಥೆನ ನೀವೆಲ್ಲರೂ ಮಾಡಿ ಈ ಮೂಲಕವಾಗಿ ಸರ್ಕಾರ ಕಣ್ಣು ತೆರೆದು ಈ ಥರದ ಉದ್ಯೋಗ ಸೃಷ್ಟಿ ಕಡೆಗೆ ಗಮನ ಕೊಟ್ಟಿದ್ದೆ ಆದರೆ ಇಡೀ ದೇಶ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತಾ ಈ ವಾರದ ಮಾತನ್ನು ಇವತ್ತು ನಾನು ಇದೇ ವಿಚಾರದಲ್ಲಿ ಮಾತಾಡಿದ್ದೀನಿ. ಇದು ನಿಮಗೆ ಇಷ್ಟವಾಗಿದ್ದರೆ ಪ್ರತಿಕ್ರಿಯಿಸಿ. ಜೊತೆಯಲ್ಲಿ ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬರ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ನ ಬೆಳೆಸ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.